ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. HMP ವೈರಸ್ ಕೊರೋನಾ ಖಂಡಿತ ಜನರ ಎದೆ ಬಡಿತ ಹೆಚ್ಚಿಸಿರುವಂತ ಕ್ರಿಮಿ. ಈ ವೈರಸ್ ಬಗ್ಗೆ ಜನರಲ್ಲಿ ಆತಂಕ, ಗೊಂದಲ ಹೆಚ್ಚಾಗಿದೆ. ಆದರೆ ಈಗ ತಜ್ಞರು ಅಪಾಯಕಾರಿಯಲ್ಲ ಅನ್ನೋ ಅಭಯ ಕೊಟ್ಟಿದ್ದಾರೆ. ಈ ವೈರಸ್ಗೆ ಟೆಸ್ಟಿಂಗ್ ಅಗತ್ಯ ಇಲ್ಲ ಅಂತ ಕರ್ನಾಟಕ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ. ದೆಹಲಿ ವಿಧಾನಸಭೆಯ ದಂಗಲ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಕೇಂದ್ರ ಚುನಾವಣಾ ಆಯೋಗ ಸಮರಕ್ಕೆ ದಿನಾಂಕ ನಿಗದಿ ಮಾಡಿದೆ. ಫೆಬ್ರವರಿ 5ಕ್ಕೆ ರಾಷ್ಟ್ರ ರಾಜಧಾನಿಯಲ್ಲಿ ಮತದಾನ ನಡೆಯೋದಕ್ಕಿದೆ. 8ನೇ ತಾರೀಕು ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತೆ. ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್, ಬಿಜೆಪಿಯಲ್ಲಿ ಕದನ ಕೌತುಕ ಹೆಚ್ಚಾಗಿದೆ. ಡಿನ್ನರ್ ಮಾಡೋದು ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ, ಆದರೆ ಕಾಂಗ್ರೆಸ್ನಲ್ಲಿ ಡಿನ್ನರ್ ಅಂತಂದ್ರೆ ಅಲ್ಲೊಂದು ಪಾಲಿಟಿಕ್ಸ್ ನೋಡುವಂತಾಗಿದೆ. ಅಹಿಂದ ಒಕ್ಕಲಿಗ ಬಳಿಕ ಪರಮೇಶ್ವರ್ ಔತಣಕೂಟಕ್ಕೆ ಕರೆದು ಕೌತುಕ ಹುಟ್ಟಿಸಿ ಕ್ಯಾನ್ಸಲ್ ಮಾಡಿದ್ದಾರೆ. ಇತ್ತ ಸರ್ಕಾರದ ಮೇಲೆ 65% ಕಮಿಷನ್ ಬಾಂಬ್ ಸಿಡಿದಿದೆ. ಲೋ ಕ್ಲಾಸ್ ಕೆಲಸ, ಹೈ ಕ್ಲಾಸ್ ಜೀವನ. ಐಶ್ವರ್ಯಾಳ ಐಸ್ಪೈಸ್ ಆಟಕ್ಕೆ ದಿ ಎಂಡ್ ಇಲ್ವೇ ಇಲ್ಲ. ವನಿತಾ ಆಯ್ತು, ಶಿಲ್ಪಾ ಆಯ್ತು, ಈಗ ಮಂಜುಳಾ ಅನ್ನೋರಿಗೆ ಐಶು ಪಂಗನಾಮ ಹಾಕಿದ್ದಾರೆ. ಜೊತೆಗೆ ಗಂಡನ ಹೆಸರಲ್ಲಿದ್ದ ಕಾರನ್ನ ಮಾಜಿ ಮಿನಿಸ್ಟರ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ಲು ಅನ್ನೋ ಸಂಗತಿ ರಿವೀಲ್ ಆಗಿದೆ. ನೇಪಾಳ ಟಿಬೆಟ್ ಗಡಿಯಲ್ಲಿ ಭೂತಾಯಿಯ ಮಡಿಲು ಕಂಪಿಸಿದೆ. ಇಳೆ ಮೈ ಕೊಡವಿದ್ದಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸಾವಿರಾರು ಕಟ್ಟಡಗಳು ಧರೆಗುರುಳಿದೆ. ಭೂಮಿಯ ಕೋಪಕ್ಕೆ ನೂರಾರು ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಭಾರತದ ಹಲವು ಭಾಗದಲ್ಲಿ ಕಂಪನದ ಅನುಭವ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.